ಮಾಲಿಕೆ 5 ಪುಸ್ತಕ ಪರಿಚಯ 5 ತಿಂಗಳ ವಿಶೇಷ ಸರಣಿ ವಿಶೇಷ ತಾರಾಸು ಅವರ ಚಿತ್ರದುರ್ಗದ ಕೊನೆಯ ಸರಣಿ. ಪುಸ್ತಕದ ಹೆಸರು ಹೊಸ ಹಗಲು. ಲೇಖಕರು ತಾರಾಸು. ಅಭಿಪ್ರಾಯ ರಮೇಶ್ ಥಳಿ. ಓದುತ್ತಿರುವವರು ಪಲ್ಲವಿ ಎಂ.ಆರ್. ಈ ಕಾದಂಬರಿಯು ತಿರುಗುಬಾಣದಲ್ಲಿ ಮುಕ್ತಾಯಗೊಂಡ ಮುದ್ದಣ್ಣ ಮತ್ತು ಅವನ ಸಹೋದರರ ಆಳ್ವಿಕೆ ಮತ್ತು ಅವರ ಕೊಲೆಯ ನಂತರ ದುರ್ಗದಲ್ಲಿನ ಪರಿಸ್ಥಿತಿಯ ಚಿತ್ರಣವಾಗಿದೆ. ಕಾದಂಬರಿಯು ದುರ್ಗದ ಮುಂದಿನ ದೊರೆಯಾಗುವ ಭರಮಪ್ಪ ನಾಯಕನ ಮೊದಲಿನ ಜೀವನದ ಚಿತ್ರಣದಿಂದ ಆರಂಭವಾಗುತ್ತದೆ. ಈತ ಚಿತ್ರದುರ್ಗದ ಇತಿಹಾಸದಲ್ಲಿಯೇ ಅತ್ಯಂತ ಭವ್ಯವಾದ ವ್ಯಕ್ತಿ. ದುರ್ಗದ ಕೀರ್ತಿಯನ್ನು ಹಿರಿಮೆಯ ಶಿಖರಕ್ಕೆ ಏರಿಸಿದ ಜೊತೆಗೆ ದುರ್ಗದ ಸಮಗ್ರ ಉನ್ನತಿಯ ಕೀರ್ತಿಯೂ ಆತನಿಗೆ ಸಲ್ಲುತ್ತದೆ. ಈತನ ಧೀರ ಜೀವನದ ಮೊದಲ ಘಟ್ಟವು ಹೊಸಹಗಲು ಕಾದಂಬರಿಯಲ್ಲಿ ಚಿತ್ರಿತವಾಗಿದೆ. ಭರಮಪ್ಪ ನಾಯಕನು ತನ್ನ ಪೂರ್ವಾಶ್ರಮದಲ್ಲಿ ದುರ್ಗದಿಂದ ಸ್ವಲ್ಪ ದೂರದಲ್ಲೇ ಇರುವ ಬಿಳಿಚೋಡಿನಲ್ಲಿ ಕುರಿ ಕಾಯುವ ಕಸುಬಿನವನಾಗಿದ್ದ. ಅದಕ್ಕೂ ಮುಂಚೆ ಅವನ ಪೂರ್ವಜರು ಹಾಗೂ ದಾಯಾದಿಗಳಾದ ತಿಮ್ಮಣ್ಣ ನಾಯಕರ ವಂಶಜರು ಸಿದ್ಧರ ಅನುಗ್ರಹದಿಂದ ದುರ್ಗದ ದೊರೆಗಳಾದರು. ಇವನ ವಂಶದವರು ಮಾತ್ರ ಕುರಿ ಕಾಯುವವರಾಗೇ ಉಳಿದರು. ಮೊದಲನೇ ಅಧ್ಯಾಯದಲ್ಲಿ ಭರಮಣ್ಣನ ಎದೆಯಲ್ಲಿ ಇರುವ ಬೇಗುದಿ ಹಾಗೂ ತಾನೂ ಒಂದು ದಿನ ದುರ್ಗದ ದೊರೆಯಾಗುತ್ತೇನೆ ಎಂಬ ಹಂಬಲದ ಚಿತ್ರಣವಿದೆ. ಇದೇ ಹಂಬಲದಿಂದ ಒಂದು ದಿನ ಭರಮಣ್ಣನಿಗೆ ಮುರುಘರಾಜೇಂದ್ರ ಸ್ವಾಮಿಗಳ ದರ್ಶನ ಹಠಾತ್ತಾಗಿ ಆಗಿ ಅವರ ಆಶೀರ್ವಾದ ಪಡೆಯುತ್ತಾನೆ. ಭರಮಣ್ಣನ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿದಿರುವ ಸ್ವಾಮೀಜಿಗಳು ಅವನಿಗೆ, ನಿನ್ನ ಮುಖದಲ್ಲಿ ರಾಜಪುರುಷ ಲಕ್ಷಣಗಳೆಲ್ಲವೂ ಇವೆ, ನೀನು ಬಹುಬೇಗ ದೊರೆಯಾಗುತ್ತೀಯ. ಆದರೆ ಅದು ಬಯಸಬೇಕಾದ ವಸ್ತುವಲ್ಲ. ಅದಕ್ಕೆ ಹೆದರಿ ಕತ್ತಿಯ ಮೇಲೆ ನಡೆದಂತೆ ಎಚ್ಚರವಾಗಿ ಭೀತಿಯಿಂದ ರಾಜ್ಯವಾಳಬೇಕು ಎಂದು ಉಪದೇಶಿಸಿ ಅವನ ಹೆಸರು ಕೇಳುತ್ತಾರೆ. ನಂತರ, ಇವತ್ತು ಭರಮಣ್ಣ, ನಾಳೆ ದುರ್ಗದ ಪಾಳೆಯಗಾರ ಭರಮಪ್ಪ ನಾಯಕ ಎಂದು ಹೇಳಿ ಆಶೀರ್ವಾದ ಮಾಡಿ ಮುಂದೊಂದು ದಿನ ದುರ್ಗಕ್ಕೆ ಬರುವುದಾಗಿ ಹೇಳಿ ಹೊರಟು ಹೋಗುತ್ತಾರೆ. ಇತ್ತ ದುರ್ಗದಲ್ಲಿ ಜನಜೀವನ ಭಯಮುಕ್ತವಾಗಿ ಹಾಗೂ ಸಂತೋಷದಿಂದ ಸಾಗುತ್ತಿರುತ್ತದೆ. ಪ್ರಧಾನಿಗಳಾದ ಪರಶುರಾಮಪ್ಪನವರು, ದಳವಾಯಿ ಭರಮಣ್ಣ, ವಿರೂಪಾಕ್ಷ ಜೋಯಿಸರು, ದಾಸನಾಯಕ ಮೊದಲಾದ ಆಪ್ತರಿಗೆ ಅವಸರವಾಗಿ ಸಭೆ ಸೇರಿಸಿ ಎಲ್ಲರೂ ಬರುವುದನ್ನೇ ಎದುರು ನೋಡುತ್ತಿರುತ್ತಾರೆ. ಎಲ್ಲರೂ ಬಂದ ಮೇಲೂ ಕೂಡ ಏನೂ ಮಾತನಾಡದೆ ಚಿಂತೆಯಲ್ಲಿ ಮುಳುಗಿದ್ದು ಇದ್ದಕ್ಕಿದ್ದಂತೆ ಎಲ್ಲರನ್ನೂ ಉದ್ದೇಶಿಸಿ, ನಿಮ್ಮ ವಿಜಯೋತ್ಸವದ ಔತಣಗಳು, ಬೇಟೆಯಾಟಗಳು ಇನ್ನೂ ಮುಗಿದಿದೆಯೋ ಇಲ್ಲವೋ ಎಂದು ತಿಳಿಯಲು ಕರೆಸಿದೆ ಎಂದು ಹೇಳಿದಾಗ ಎಲ್ಲರಿಗೂ ಆತಂಕವಾಗುತ್ತದೆ. ಅಲ್ಲಿಂದ ಶುರುವಾಗುವ ಚರ್ಚೆ ದುರ್ಗದ ಸಿಂಹಾಸನವನ್ನು ಬಹಳ ದಿನ ಖಾಲಿ ಬಿಟ್ಟರೆ ಅಪಾಯ ತಪ್ಪಿದ್ದಲ್ಲ, ಮುಂದಿನ ನಾಯಕರು ಯಾರು ಹಾಗೂ ಅವರ ಆಯ್ಕೆಯಲ್ಲಿ ಹಿಂದೆ ನಡೆದ ಅಚಾತುರ್ಯಗಳು ನಡೆಯಬಾರದು ಎನ್ನುವ ಒಂದು ನಿಟ್ಟಿನಲ್ಲಿ ಸಾಗುತ್ತದೆ. ಪರಶುರಾಮಪ್ಪನವರು ರಂಗಪ್ಪ ನಾಯಕನ ವಿಷಯದಲ್ಲಿ ನಾಡಗೌಡರೆಲ್ಲರಿಗೂ ಅಸಮಾಧಾನವಿರುವುದರಿಂದ ಆತನನ್ನು ನಾಯಕ ಪಟ್ಟಕ್ಕೆ ಆರಿಸುವುದು ಸರಿಯಲ್ಲ, ಅವರನ್ನು ಬಿಟ್ಟು ಮತ್ತಿವಂಶದ ಸೋದರ ಸಂತತಿಯವರಾದ ಬಿಳಿಜೋಡಿನವರ ಕಡೆಯಿಂದ ಯಾರಾದರೂ ಯೋಗ್ಯರನ್ನು ಆರಿಸುವುದು ಉತ್ತಮ ಎಂದು ಎಲ್ಲರಿಗೂ ಮನವರಿಕೆ ಮಾಡಿಕೊಡುತ್ತಾರೆ. ಪರಶುರಾಮಪ್ಪನವರ ಸಲಹೆಯ ಮೇರೆಗೆ ಸೀಮೆಯ ನಾಡಗೌಡರನ್ನೆಲ್ಲ ಈ ವಿಷಯದ ಚರ್ಚೆಗೆ ಆಹ್ವಾನಿಸಲಾಗುತ್ತದೆ. ಸಭೆಗೆ ಮುಂಚೆ ಹರಪನಹಳ್ಳಿಯ ಕರಣಿಕರು ತಮ್ಮ ನಾಯಕರಿಂದ ತಂದ ಪತ್ರವನ್ನು ಪರಶುರಾಮಪ್ಪನವರಿಗೆ ಕೊಟ್ಟು ಸೆರೆಯಲ್ಲಿರುವ ರಂಗಪ್ಪ ನಾಯಕನ ಬಿಡುಗಡೆಗೆ ಆಗ್ರಹಿಸುತ್ತಾರೆ. ರಾಜದ್ರೋಹಿಯನ್ನು ಬಿಡಲು ಸಾಧ್ಯವಿಲ್ಲ ಎಂದು ಅವರಿಗೆ ಪ್ರತಿಕ್ರಿಯಿಸಿ ನಂತರ ಅವರ ಭೇಟಿಗೆ ಸಮ್ಮತಿಸಿ ಒಂದಿಬ್ಬರು ಕಾವಲು ಭಟರ ಜೊತೆಗೆ ಅವರನ್ನು ಕಳುಹಿಸುತ್ತಾರೆ. ತಾಯತದಲ್ಲಿ ರಹಸ್ಯ ಸಂದೇಶ ಹಾಗೂ ಕಾವಲುಗಾರರನ್ನು ಆಮಿಷಕ್ಕೆ ಒಡ್ಡಲು ಸಹಾಯಕವಾಗುವಂತೆ ವಜ್ರಗಳನ್ನು ಅಡಗಿಸಿ ಅದನ್ನು ರಂಗಪ್ಪ ನಾಯಕನಿಗೆ ಕೊಟ್ಟು ಮಾತುಕತೆ ಮುಗಿದ ನಂತರ ಕರಣಿಕ ಹೊರಡುತ್ತಾನೆ. ಇತ್ತ ನಾಡಗೌಡರರ ಸಭೆಯಲ್ಲಿ ಪರಶುರಾಮಪ್ಪನವರ ಪ್ರಸ್ತಾಪಕ್ಕೆ ಎಲ್ಲ ಗೌಡರು ತಮ್ಮ ಸಮ್ಮತಿ ಸೂಚಿಸಿದರೂ ಚದರುಗೊಳ್ಳದ ಶಾನುಭೋಗ ಕೆಂಚಯ್ಯ ಅಪಸ್ವರ ಎತ್ತುತ್ತಾನೆ.
ರಂಗಪ್ಪ ನಾಯಕರು ಇರಬೇಕಾದರೆ ಬೇರೆಯವರನ್ನು ದುರ್ಗದ ಸಿಂಹಾಸನಕ್ಕೆ ನೇಮಕ ಮಾಡುವ ಅಗತ್ಯವೇನಿದೆ ಎಂದು ಕೇಳುತ್ತಾನೆ. ವಾದ ಪ್ರತಿವಾದಗಳ ನಂತರ ಕೊನೆಗೆ ಎಲ್ಲರ ಸಮ್ಮತಿಯಂತೆ ಬಿಳಿಜೋಡಿನ ಕಸ್ತೂರಿ ರಂಗಪ್ಪನ ಮಗ ಭರಮಣ್ಣನನ್ನು ದುರ್ಗದ ಮುಂದಿನ ದೊರೆ ಎಂದು ಆಯ್ಕೆ ಮಾಡಲಾಗುತ್ತದೆ. ನಂತರ ಪರಶುರಾಮಪ್ಪ ಮತ್ತು ದಳವಾಯಿ ಭರಮಣ್ಣ ಸಕಲ ಸಿದ್ಧತೆಗಳೊಂದಿಗೆ ಬಿಳಿಜೋಡಿನ ಕಸ್ತೂರಿ ರಂಗಪ್ಪನ ಮನೆಗೆ ಬಂದು ಆತನ ಮಗ ಭರಮಣ್ಣನನ್ನು ದುರ್ಗದ ದೊರೆಯಾಗಿ ಆರಿಸಿರುವುದಾಗಿ ತಿಳಿಸಿ ಅವನನ್ನು ಕರೆದುಕೊಂಡು ಹೋಗಲು ಅಪ್ಪಣೆಯನ್ನು ಕೇಳಿದಾಗ ಅಲ್ಲಿ ನಡೆಯುವ ಸನ್ನಿವೇಶದ ವರ್ಣನೆ ಅದ್ಭುತವಾಗಿದೆ. ಓದುಗರಿಗೆ ಆ ದೃಶ್ಯವನ್ನು ತಮ್ಮ ಬರಹ ಕೌಶಲ್ಯದಿಂದ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ್ದಾರೆ ತಾರಾಸು. ಅಲ್ಲಿಂದ ಮುಂದೆ ಭರಮಣ್ಣನ ಅರಮನೆ ಪ್ರವೇಶ, ಆತನಿಗೆ ಪರಶುರಾಮಪ್ಪನವರಿಂದ ದುರ್ಗದ ಅರಸ ಮಾತನಾಡುವ ಬಗೆ, ಅರಮನೆಯ ರೀತಿ ರಿವಾಜುಗಳು, ಆಡಳಿತದ ಸೂಕ್ಷ್ಮಗಳು, ದಳವಾಯಿ ಭರಮಣ್ಣನವರಿಂದ ಸೈನ್ಯದ ಪರಿಚಯ, ವಿವಿಧ ಯುದ್ಧ ತರಬೇತಿ, ವ್ಯೂಹ ರಚನೆ ಹಾಗೂ ಛೇದನೆ ಮುಂತಾದ ತರಬೇತಿ ನಡೆಯುತ್ತದೆ. ಸೂಕ್ಷ್ಮಮತಿಯಾದ ಭರಮಣ್ಣನು ಎಲ್ಲವನ್ನೂ ಬಹುಬೇಗ ಕಲಿತು ದುರ್ಗದ ದೊರೆಯಾಗುವುದಕ್ಕೆ ಸಜ್ಜಾಗುತ್ತಾನೆ. ಅವನ ಪಟ್ಟಾಭಿಷೇಕವು ಹಿಂದೆಂದೂ ನಡೆಯದಷ್ಟು ವೈಭವದಿಂದ ನಡೆದು ಅದರ ಅಂತ್ಯದಲ್ಲಿ ಭರಮಣ್ಣ ನಾಯಕನು ಮಾಡಿದ ಅದ್ಭುತ ಭಾಷಣಕ್ಕೆ ಜನರೆಲ್ಲ ಮನಸೋತು ಅವನಿಗೆ ಜೈಕಾರ ಹಾಕಿ ಬಿಚ್ಚುಗತ್ತಿ ಭರಮಪ್ಪ ನಾಯಕ ಎಂದು ಕರೆಯುತ್ತಾರೆ. ಕೊನೆಗೆ ಅದೇ ಹೆಸರು ಅವನಿಗೆ ಶಾಶ್ವತವಾಗುತ್ತದೆ. ಪುಸ್ತಕದ ನಂತರದ ಭಾಗದಲ್ಲಿ ಭರಮಪ್ಪ ನಾಯಕನ ಆಳ್ವಿಕೆಯ ವಿವರಗಳು, ಅವನ ದೂರದರ್ಶಿತ್ವ, ಜನಪರ ಯೋಜನೆಗಳು ಮತ್ತು ಅವುಗಳನ್ನು ಅನುಷ್ಠಾನಕ್ಕೆ ತರುವ ಅವನ ದಕ್ಷತೆಯ ವಿವರಗಳನ್ನು ಒಳಗೊಂಡಿದೆ. ಕಾದಂಬರಿಯ ಕೊನೆಯ ಭಾಗದಲ್ಲಿ ಯುದ್ಧದಲ್ಲಿ ಆಗುವ ಭರಮಪ್ಪ ನಾಯಕನ ಮೊದಲನೇ ಸೋಲು, ಅದಕ್ಕೆ ಅವನ ಪ್ರತಿಕ್ರಿಯೆ, ಇವುಗಳ ವರ್ಣನೆ ಇದೆ. ಅದೇ ಸಮಯದಲ್ಲಿ ಮುರುಘರಾಜೇಂದ್ರ ಸ್ವಾಮಿಗಳ ಆಗಮನದಿಂದ ಅವನಲ್ಲಿ ಹೊಸ ಚೇತನ ತುಂಬಿ ಕೊನೆಗೆ ಜಯಶಾಲಿಯಾಗುವ ಭರಮಪ್ಪ ನಾಯಕನಿಗೆ ಸ್ವಾಮೀಜಿಯವರ ಕರಾಳ ಭವಿಷ್ಯ ನುಡಿಯೊಂದಿಗೆ ಹೊಸ ಹಗಲು ಮುಕ್ತಾಯವಾಗುತ್ತದೆ. ಎಂದಿನಂತೆ ತಾರಸು ಅವರ ಸಾಟಿ ಇಲ್ಲದ ಬರವಣಿಗೆ ಓದುಗರನ್ನು ಕಲ್ಪನಾ ಲೋಕಕ್ಕೆ ಕರೆದುಕೊಂಡು ಹೋಗುವುದರಲ್ಲಿ ಸಂಶಯವಿಲ್ಲ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.